ಸರ್, ಈಗ ಕರ್ನಾಟಕ ರಾಜಕಾರಣಕ್ಕೆ ಬರೋದಾದ್ರೆ ಈಗ ಮತ್ತೆ ಶುರುವಾಗಿದೆ ಶಾಸಕರ ವಿದೇಶಿ ಪ್ರವಾಸ. ನೋಡಿ, ವಿದೇಶಿ ಪ್ರವಾಸದ ಬಗ್ಗೆ ತಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಾಕೆ ಪದೇ ಪದೇ ಅದರ ಬಗ್ಗೆ ಪ್ರಶ್ನೆಗಳು ಉದ್ಭವ ಆಗ್ತಾಯಿದೆ ಗೊತ್ತಿಲ್ಲ. ಅವರು ಹೋಗಿರೋದು ಖಾಸಗಿಯಾಗಿ ಹೋಗಿದ್ದಾರೆ. ಹೋದ ವರ್ಷವೂ ಹೋಗಿದ್ದರು, ಅದ್ರ ಹಿಂದಿನ ವರ್ಷವೂ ಹೋಗಿದ್ದರು. ಆದರೆ ಈ ವರ್ಷ ನಮ್ಮ ಮಾಧ್ಯಮ ಸ್ನೇಹಿತರು ವಿಶೇಷವಾಗಿ ಗಮನ ತಾವು ಹರಿಸ್ತಾ ಇರೋದ್ರಿಂದ ಇದಕ್ಕೆ ಬೇರೆ ಬೇರೆ ವಿಶ್ಲೇಷಣೆ ಬರ್ತಾಯಿದೆ. ಹೋದ ವರ್ಷವೂ ಇದೇ ತಂಡ ಹೋಗಿತ್ತಲ್ಲ, ಖಾಸಗಿಯಾಗಿ ಹೋಗಿದ್ದಾರೆ. ಅದಕ್ಕೆ CM ಇರ್ಬೋದು, PCC ಅಧ್ಯಕ್ಷರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ತಡೆ ಹಿಡಿಯೋಕ್ಕಾಗ್ತದ? ಅಧ್ಯಕ್ಷರು ಹೇಳ್ತಾ ಇದ್ರು, ನನಗೆ ಗೊತ್ತೇ ಇಲ್ಲ, ಈ ಮಾಹಿತಿನೇ ಗೊತ್ತಿಲ್ಲ. ಖಾಸಗಿಯಾಗಿ ಹೋಗಬೇಕಾದ್ರೆ ಊರವರಿಗೆಲ್ಲ ಹೇಳ್ಕೊಂಡು ಹೋಗೋದೇನಿದೆ ಇವರೇ? ಈಗ ನಾನು ಊರಿಗೆ ಹೋಗಬೇಕು, ನಾನು ಎಲ್ಲಾದರೂ ವಿದೇಶ ಪ್ರವಾಸಕ್ಕೆ ಹೋಗಬೇಕಾದ್ರೆ ಅವತ್ತೇನಾದರೂ ನಮ್ಮ ಇಲಾಖೆ ಕಾರ್ಯಕ್ರಮ ಇದ್ದರೆ ಅಥವಾ ಬೇರೆದೇನಾದರೂ ಇದ್ದರೆ ಒಂದು ಲೆಟ್ರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ತೀವಿ. ಖಾಸಗಿ ಇದ್ದರೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅಫಿಷಿಯಲ್ ಇದ್ದರೆ ಪರ್ಮಿಷನ್ ತೊಗೋಬೇಕಾಗುತ್ತೆ. ಸೊ ಅದೇನು ಐ ಮೀನ್ ಇದು ಪ್ರೈವೇಟ್ ಟೂರಿಗೂ ಕೂಡ ನಾವು ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ ಅಲ್ಲ ಪಕ್ಷದ ವರಿಷ್ಠರ ಹತ್ರ. ಸರ್, ಈ ಗೊಂದಲಗಳಿಗೆ ಯಾವಾಗ ಬ್ರೇಕ್ ಹಾಕಬೇಕು? ಗೊಂದಲ ಏನಿದೆ? ಸ್ಥಳೀಯವಾಗಿ ಗೊಂದಲ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದ್ರು. ನೋಡಿ ಇವರೇ, ನೀವು ಕೇಳ್ತಾ ಇಲ್ಲ, ನೀವು ಬಂದು ನನಗೆ ಕೇಳ್ತೀರಲ್ಲ, ಅದರಿಂದನೇ ಆಗ್ತಾ ಇರೋದು. ನೀವು ಬಂದು ಇಲ್ಲಿ ಕೇಳಿದಾಗ ನಾವು ಏನೋ ಹೇಳಲೇಬೇಕಾಗ್ತದೆ. ಈಗ ನೀವು ನನ್ನ ಮನವಿ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ, ಒಂದೆರಡು ದಿನ ನೀವು ಕ್ಯಾಮ್ರಾ ಆಫ್ ಮಾಡಿಬಿಡಿ ಈ ವಿಚಾರ ಬಗ್ಗೆ. ಆವಾಗ ಏನೂ ಗೊಂದಲ ಇರೋದಿಲ್ಲ. ನೀವು ಬಂದು ಕೇಳ್ತೀರಾ. ಈಗ ನಾನು ಡೆಲ್ಲಿಗೆ ಬಂದಿದ್ದೆ. ನಿನ್ನೆ ಯಾರೋ ನಮ್ಮ ಮಾಧ್ಯಮ ಸ್ನೇಹಿತರು ಬಂದು ಕೇಳ್ತಾಯಿದ್ರು, ಸರ್ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಇದೆಯಾ ಅಂತ. ನಾವು ಬಂದಿರೋದು ಅಫಿಷಿಯಲ್ ಪ್ರೋಗ್ರಾಮಿಗೆ. AI ಸಮಿಟ್ ಇದೆ, ಬಂಡವಾಳ ಹೇಗೆ ತರ್ಬೋದು ಅಂತ ನೋಡಲಿಕ್ಕೆ. ಸೊ ಇವೆಲ್ಲನೂ ಕೂಡ ಮಾಧ್ಯಮದಲ್ಲಿ ನಡೀತಾ ಇದೆ ಹೊರತು ಹೈಕಮಾಂಡ್ನಲ್ಲಿ ಚರ್ಚೆ ಇಲ್ಲ. ಅಗತ್ಯ ಇದ್ದಾಗ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಯಾವಾಗ ಅನಿಸುತ್ತೆ ಅವಾಗ ಕರೆಸ್ತಾರೆ, ವೆನ್ ಇಂಟರ್ವೆನ್ಷನ್ ಇಸ್ ರಿಕ್ವೈರ್ಡ್. ರಾಜ್ಯದಲ್ಲಿ ಚರ್ಚೆ. ಸರ್, ಈಗ ಕರ್ನಾಟಕ ರಾಜಕಾರಣಕ್ಕೆ ಬರೋದಾದ್ರೆ ಈಗ ಮತ್ತೆ ಶುರುವಾಗಿದೆ ಶಾಸಕರ ವಿದೇಶಿ ಪ್ರವಾಸ. ನೋಡಿ, ವಿದೇಶಿ ಪ್ರವಾಸದ ಬಗ್ಗೆ ತಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಾಕೆ ಪದೇ ಪದೇ ಅದರ ಬಗ್ಗೆ ಪ್ರಶ್ನೆಗಳು ಉದ್ಭವ ಆಗ್ತಾಯಿದೆ ಗೊತ್ತಿಲ್ಲ. ಅವರು ಹೋಗಿರೋದು ಖಾಸಗಿಯಾಗಿ ಹೋಗಿದ್ದಾರೆ. ಹೋದ ವರ್ಷವೂ ಹೋಗಿದ್ದರು, ಅದ್ರ ಹಿಂದಿನ ವರ್ಷವೂ ಹೋಗಿದ್ದರು. ಆದರೆ ಈ ವರ್ಷ ನಮ್ಮ ಮಾಧ್ಯಮ ಸ್ನೇಹಿತರು ವಿಶೇಷವಾಗಿ ಗಮನ ತಾವು ಹರಿಸ್ತಾ ಇರೋದ್ರಿಂದ ಇದಕ್ಕೆ ಬೇರೆ ಬೇರೆ ವಿಶ್ಲೇಷಣೆ ಬರ್ತಾಯಿದೆ. ಹೋದ ವರ್ಷವೂ ಇದೇ ತಂಡ ಹೋಗಿತ್ತಲ್ಲ, ಖಾಸಗಿಯಾಗಿ ಹೋಗಿದ್ದಾರೆ. ಅದಕ್ಕೆ CM ಇರ್ಬೋದು, PCC ಅಧ್ಯಕ್ಷರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ತಡೆ ಹಿಡಿಯೋಕ್ಕಾಗ್ತದ? ಅಧ್ಯಕ್ಷರು ಹೇಳ್ತಾ ಇದ್ರು, ನನಗೆ ಗೊತ್ತೇ ಇಲ್ಲ, ಈ ಮಾಹಿತಿನೇ ಗೊತ್ತಿಲ್ಲ. ಖಾಸಗಿಯಾಗಿ ಹೋಗಬೇಕಾದ್ರೆ ಊರವರಿಗೆಲ್ಲ ಹೇಳ್ಕೊಂಡು ಹೋಗೋದೇನಿದೆ ಇವರೇ? ಈಗ ನಾನು ಊರಿಗೆ ಹೋಗಬೇಕು, ನಾನು ಎಲ್ಲಾದರೂ ವಿದೇಶ ಪ್ರವಾಸಕ್ಕೆ ಹೋಗಬೇಕಾದ್ರೆ ಅವತ್ತೇನಾದರೂ ನಮ್ಮ ಇಲಾಖೆ ಕಾರ್ಯಕ್ರಮ ಇದ್ದರೆ ಅಥವಾ ಬೇರೆದೇನಾದರೂ ಇದ್ದರೆ ಒಂದು ಲೆಟ್ರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ತೀವಿ. ಖಾಸಗಿ ಇದ್ದರೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅಫಿಷಿಯಲ್ ಇದ್ದರೆ ಪರ್ಮಿಷನ್ ತೊಗೋಬೇಕಾಗುತ್ತೆ. ಸೊ ಅದೇನು ಐ ಮೀನ್ ಇದು ಪ್ರೈವೇಟ್ ಟೂರಿಗೂ ಕೂಡ ನಾವು ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ ಅಲ್ಲ ಪಕ್ಷದ ವರಿಷ್ಠರ ಹತ್ರ. ಸರ್, ಈ ಗೊಂದಲಗಳಿಗೆ ಯಾವಾಗ ಬ್ರೇಕ್ ಹಾಕಬೇಕು? ಗೊಂದಲ ಏನಿದೆ? ಸ್ಥಳೀಯವಾಗಿ ಗೊಂದಲ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದ್ರು. ನೋಡಿ ಇವರೇ, ನೀವು ಕೇಳ್ತಾ ಇಲ್ಲ, ನೀವು ಬಂದು ನನಗೆ ಕೇಳ್ತೀರಲ್ಲ, ಅದರಿಂದನೇ ಆಗ್ತಾ ಇರೋದು. ನೀವು ಬಂದು ಇಲ್ಲಿ ಕೇಳಿದಾಗ ನಾವು ಏನೋ ಹೇಳಲೇಬೇಕಾಗ್ತದೆ. ಈಗ ನೀವು ನನ್ನ ಮನವಿ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ, ಒಂದೆರಡು ದಿನ ನೀವು ಕ್ಯಾಮ್ರಾ ಆಫ್ ಮಾಡಿಬಿಡಿ ಈ ವಿಚಾರ ಬಗ್ಗೆ. ಆವಾಗ ಏನೂ ಗೊಂದಲ ಇರೋದಿಲ್ಲ. ನೀವು ಬಂದು ಕೇಳ್ತೀರಾ. ಈಗ ನಾನು ಡೆಲ್ಲಿಗೆ ಬಂದಿದ್ದೆ. ನಿನ್ನೆ ಯಾರೋ ನಮ್ಮ ಮಾಧ್ಯಮ ಸ್ನೇಹಿತರು ಬಂದು ಕೇಳ್ತಾಯಿದ್ರು, ಸರ್ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಇದೆಯಾ ಅಂತ. ನಾವು ಬಂದಿರೋದು ಅಫಿಷಿಯಲ್ ಪ್ರೋಗ್ರಾಮಿಗೆ. AI ಸಮಿಟ್ ಇದೆ, ಬಂಡವಾಳ ಹೇಗೆ ತರ್ಬೋದು ಅಂತ ನೋಡಲಿಕ್ಕೆ. ಸೊ ಇವೆಲ್ಲನೂ ಕೂಡ ಮಾಧ್ಯಮದಲ್ಲಿ ನಡೀತಾ ಇದೆ ಹೊರತು ಹೈಕಮಾಂಡ್ನಲ್ಲಿ ಚರ್ಚೆ ಇಲ್ಲ. ಅಗತ್ಯ ಇದ್ದಾಗ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಯಾವಾಗ ಅನಿಸುತ್ತೆ ಅವಾಗ ಕರೆಸ್ತಾರೆ, ವೆನ್ ಇಂಟರ್ವೆನ್ಷನ್ ಇಸ್ ರಿಕ್ವೈರ್ಡ್. ರಾಜ್ಯದಲ್ಲಿ ಚರ್ಚೆ.